ಜವಾಬ್ದಾರಿಯನ್ನ ಕೊಟ್ಟು ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಮತ್ತು ಕೊಡಗು ಈ ಜಿಲ್ಲೆಯ ಉಸ್ತುವಾರಿಯಾಗಿ ಮಾಡಿದ್ದಾರೆ. ಇದು ನನ್ನ ಕರ್ತವ್ಯ, ನನ್ನ ಪರಿಚಯ ಇರುವಂತಹ ಮತ್ತು ಪಕ್ಷದ ನಮ್ಮ ಕಾರ್ಯಕರ್ತರ ಏನು ಅವರಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕಾದ್ರೆ ನನ್ನ ಕರ್ತವ್ಯ. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ವಿವಿಧ ದಲಿತ ಸಂಘಟನೆಯ ಮುಖ್ಯಸ್ಥರು ಇಲ್ಲಿ ಸಭೆ ಸೇರಿದ್ರು. ಏನು ಪದೇ ಪದೇ ಜಾತಿ ನಿಂದನೆ ಹಾಗೂ ಸಂವಿಧಾನ ಬದಲಾವಣೆ ಮಾಡುವಂತಹ ಮಾತುಗಳು ನಿರಂತರವಾಗಿ ಪ್ರತಿಯೊಬ್ಬ ಭಾರತೀಯರಿಗೂ ನೋವಾಗುವಂತಹ ಕೆಲಸ ಇವತ್ತು ಮಾಡ್ತಾ ಬಂದಿದ್ದಾರೆ. ಬಹಳ ನೇರವಾಗಿ ಭಾರತೀಯ ಜನತಾ ಪಕ್ಷದವರು ಮುಸಲ್ಮಾನರನ್ನ ಗುರಿ ಮಾಡ್ತಾ ಇರುವಂತದ್ದು, ಅದು ನೇರವಾಗಿ ಮಾಡ್ತಾ ಇದ್ರೆ ದಲಿತ ಸಮುದಾಯಗಳಿಗೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡುವ ಮೂಲಕ ಅವ್ರಿಗೆ ಆ ನೋವು ಕೊಡುವಂತದ್ದಕ್ಕೆ ಎಲ್ಲ ಸಜ್ಜಾಗ್ತಾ ಇರಬೇಕು. ಈಗ ನಾನಾ ರೀತಿಯ ನಿರ್ದೇಶನಗಳಿವೆ. ಹೊಸ ಸಂಸತ್ತಿನ ಉದ್ಘಾಟನೆ ಆಗುವಂತ ಸಂದರ್ಭದಲ್ಲಿ ಈ ರಾಷ್ಟ್ರಪತಿಗಳಿಗೆ ಆಹ್ವಾನಿಸಬೇಕಾದಂಥದ್ದು, ಈ ಎಲ್ಲ ವಿಚಾರಗಳು ನಾವು ನೋಡಿದಂತಹ ಸಂದರ್ಭದಲ್ಲಿ ಮುದ್ದಾದಂತಹ ಜನ ಇವರು ಮಾಡಿದಂಥದ್ದು ಆ ಕೆಲವೇ ಕ್ಷಣಗಳಲ್ಲಿ ಮರೀತಾರೆ ಅನ್ನೋ ಭ್ರಮೆನಲ್ಲಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಒಂದೇ ಮೌಲ್ಯದ ಮತದ ಹಕ್ಕು ಕೊಟ್ಟಿರುವಂತದ್ದು, ಅದು ಎಲ್ಲರ ಜೊತೆ ಇರುವಂತ ಒಂದು ಅಸ್ತ್ರ. ಆ ಅಸ್ತ್ರದ ಬಳಕೆ ಈ ಚುನಾವಣೆಯಲ್ಲಿ ನಿಮ್ಗೆ ಫಲಿತಾಂಶದ ಮೂಲಕ ಸಿಕ್ಕಲಿದೆ ಅನ್ನೋದು ಬಹಳ ಸ್ಪಷ್ಟ ಇದೆ. ಎಲ್ಲೊಂದ್ ಕಡೆ ಈಗ ಮಂಡ್ಯ, ಮೈಸೂರು, ನೋಡಿ, ಯಾರನ್ನೂ ಓಲೈಕೆ ಮಾಡುವಂತ ಕಾರ್ಯಕ್ರಮಗಳು ನಾವು ಮಾಡಿಲ್ಲ. ಬಿಜೆಪಿಯವರ ಭ್ರಮೆ ಇರುವಂತದ್ದು ಈ ಸಮುದಾಯಕ್ಕೆ ನೀವು ಓಲೈಕೆ ಮಾಡ್ತಾ ಇದ್ರೆ ಆ ಸಮುದಾಯಕ್ಕೆ ಓಲೈಕೆ ಮಾಡ್ತಾ ಇದ್ರೆ ಅಂತ. ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ 5 ಭರವಸೆಗಳನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಪ್ರತಿ ಮನೆ ತಲುಪುವಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಜಾತಿ, ಧರ್ಮ, ಅವರ ರಾಜಕೀಯ ಪಕ್ಷದ ಯಾವ ಸಿದ್ಧಾಂತ ಇದು ಯಾರು ನಾವು ಕೇಳಿಲ್ಲ. ಈ ರಾಜ್ಯದಲ್ಲಿ ಸ್ವಾಭಿಮಾನದ ಬದುಕನ್ನ ಕೊಡುವಂತದಕ್ಕೆ ನಾವು ಕೊಟ್ಟಂತಹ ಮಾತನ್ನ ಇವತ್ತು ಜಾರಿ ಮಾಡಿದ್ದೇವೆ. ಅದು ನಮಗೆ ಒಂದು ಕಡೆಗೆ ಶ್ರೀರಕ್ಷೆ. ಎರಡನೇದು, ಈ ಕಳೆದ 10 ವರ್ಷಗಳಲ್ಲಿ ನಿರಂತರವಾಗಿ ಆಶ್ವಾಸಗಳು ಕೊಟ್ಟಿರುವಂತದ್ದು ಬಿಜೆಪಿ. ಯಾವುದಾದ್ರು ಒಂದು ಅದನ್ನು ಈಡೇರಿಸಿದ್ದಾರೆ ಅನ್ನೋದು ಅವರ ಸ್ಥಿತಿ ಅವ್ರು ಪ್ರಶ್ನೆ ಹಾಕೋದು. ಹಾಗಾಗಿ ನಾವು ದುಡಿಮೆ ಮಾಡಿದ್ದೀವಿ, ನಾವು ನುಡಿದಂತೆ ನಡೆದಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಕೂಲಿ ಕೇಳುವಂತದಕ್ಕೆ ಮತದಾರ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ಕೊಂಡು ಬಂದಿದ್ದೇವೆ. ವಾತಾವರಣ ಚೆನ್ನಾಗಿದೆ. ಈಗ ವೆಂಕಟರಾಮಗೌಡರು ಅವರ ಪರಿಚಯ ಇಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿಂತಿದ್ದಾರೆ ಅಂತ ಹೇಳಿದಂಥದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಸಂವಿಧಾನ ಆಳ್ವಿಕೆ ಮಾಡುವಂತಹ ಸಾಮರ್ಥ್ಯ ಇರುವಂತವರು ಈ ಕ್ಷೇತ್ರದಲ್ಲಿ ಮಹಾರಾಜರಾಗಬೇಕಾದ್ರೆ ಆ ಮತಗಟ್ಟೆಯಿಂದ ಹುಟ್ಟಬೇಕು. ಆ ಶಕ್ತಿ ಮತದಾರರಲ್ಲಿದೆ. ಯಾರು ಮಹಾನ್ ನಾಯಕರು, ಯಾರು ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂತ ಒಂದು ಜವಾಬ್ದಾರಿ ತಗೊಳಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಮತದಾರರು 26ನೇ ತಾರೀಕು ಅವರು ಅವರ ತೀರ್ಮಾನ ಕೊಡ್ತಾರೆ. ಇದರಲ್ಲಿ ಈಗ ಮೊನ್ನೆ ಕುಮಾರಸ್ವಾಮಿ ಅವರು ಬರೀ ಜಾತ್ಯತೀತ ಜನತಾ ದಳ ಅನ್ನೋ ಪದ ಇಟ್ಕೊಂಡಾಗ ಜಾತ್ಯತೀತ ಆಗೋದು ಸಾಧ್ಯ ಇಲ್ಲ. ಅವರನ್ನೇ ಅವರ ಪಕ್ಷವನ್ನೇ ಬಿಜೆಪಿಗೆ ಮಾರಾಟ ಮಾಡಿದ್ದಾರೆ. ಮಹಿಳೆಯರ ವಿಚಾರದಲ್ಲಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಒಂದು ಅಗೌರವದ ಮಾತು. ಇದಕ್ಕೆ ನಾನು ಹೇಳುವಂಥದ್ದು, ಇದು ಏನು ಮಾನವ ಕುಲದಲ್ಲಿ ಸ್ತ್ರೀ ಶಕ್ತಿಗೆ ಅಪಮಾನ ಮಾಡಿರುವಂತ ಕೆಲಸ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದಕ್ಕೆ ತಕ್ಕಂತ ಅವ್ರಿಗೆ ಏನು ರುಚಿ ತೋರಿಸ್ಬೇಕು ಮತದಾರರು ತೋರಿಸ್ತಾರೆ. ವಾತಾವರಣ ಚೆನ್ನಾಗಿದೆ. ಚಾಮರಾಜನಗರ,
ಮಂಡ್ಯ, ಮೈಸೂರು, ಹಾಸನ ಈ 4 ಲೋಕಸಭಾ ಕ್ಷೇತ್ರ ನನ್ನ ಒಂದು ಜವಾಬ್ದಾರಿಗೆ ಕೊಟ್ಟಿದ್ದಾರೆ. ಈ 4ರಲ್ಲೂ ವಾತಾವರಣ ಅತ್ಯಂತ ಚೆನ್ನಾಗಿದೆ. ಹಾಗಾಗಿ ಫಲಿತಾಂಶವು ನಮ್ಮ ಕಡೆ ಬರುತ್ತೆ ಅನ್ನೋ ನಿರೀಕ್ಷೆ ವ್ಯಕ್ತವಾಗಿದೆ.